ಬಸವಣ್ಣನವರ ಬಗ್ಗೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ಅಂತ ಹೇಳಲಾಗಿರುವಂತಹ ಒಂದು ಮಾತು ಇದೀಗ ತುಂಬಾ ವೈರಲ್ ಆಗ್ತಾ ಇದೆ, ಹಾಗೆ ವಿವಾದಕ್ಕೆ ಕೂಡ ಕಾರಣವಾಗ್ತಾ ಇದೆ. ಯತ್ನಾಳ್ ವಿರುದ್ಧ ಲಿಂಗಾಯತ ಸಮುದಾಯ ಇದೀಗ ಒಂದಾಗಿದೆ. ಕರ್ನಾಟಕದಲ್ಲಿ ಉಳಿದ ಎಲ್ಲಾ ಸಮುದಾಯಗಳಿಗಿಂತಲೂ ಲಿಂಗಾಯತ ಸಮುದಾಯ ರಾಜಕೀಯ ವಿಷಯ ಅಂತ ಬಂದ್ರೆ, ಪಾಲಿಟಿಕ್ಸ್ ಅಂತ ಬಂದ್ರೆ ತುಂಬಾ ಭಿನ್ನವಾಗಿದೆ, ಹಾಗೆ ಸ್ಟ್ರಾಂಗ್ ಆಗಿದೆ. ಈ ಸಮುದಾಯದ ನಾಯಕರು ಕಾಂಗ್ರೆಸ್ ಹಾಗೂ ಬಿಜೆಪಿ ಯಾವುದೇ ಪಕ್ಷದಲ್ಲಿದ್ರೂ ಕೂಡ ಸಮುದಾಯದ ವಿಚಾರಕ್ಕೆ ಕೈ ಹಾಕಿದ್ರೆ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಬಿಜೆಪಿನೇ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು. ಇದೀಗ ಬಿಜೆಪಿಯಲ್ಲಿ ಇಷ್ಟು ದಿನ ಆಂತರಿಕವಾಗಿದ್ದಂತಹ ಭಿನ್ನಮತ ಕಳೆದ 1 ವರ್ಷದಿಂದ ಬೀದಿಗೆ ಬಂದಿದೆ. ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ್ ಮೇಲೆ ಬಿಜೆಪಿಯಲ್ಲಿ ಒಳ ಜಗಳ ಜೋರಾಗಿದೆ. ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಡುವೆ ಗುದ್ದಾಟ ಜೋರಾಗಿದೆ. ಇದು ಸಮುದಾಯದ ಹಂತಕ್ಕೆ ತಲುಪಿದೆ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೇಲೆ ವಾಗ್ದಾಳಿಯನ್ನ ಮಾಡುವಾಗ ಬಸವಣ್ಣನವರ ಬಗ್ಗೆ ಮಾತನಾಡಿದ್ದಾರೆ. ಇದನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಖಂಡಿಸಿದೆ. ಅಲ್ಲದೆ ಈ ರೀತಿಯಾಗಿ ಕೀಳು ಮಟ್ಟದ ಹೇಳಿಕೆಗಳನ್ನ ಕೊಡೋದನ್ನ ಯತ್ನಾಳ್ ಕೂಡಲೇ ನಿಲ್ಲಿಸಬೇಕು, ಇಲ್ಲದೇ ಇದ್ರೆ ನಿಮ್ಮನ್ನ ಹಾಳು ಬಾವಿಗೆ ತಳ್ಳೋದು ಸಮಾಜಕ್ಕೂ ಗೊತ್ತಿದೆ, ಹೀಗಂತ ಎಚ್ಚರಿಸಿದೆ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರು ಸಹ ಈ ಬಗ್ಗೆ ಗುಡುಗಿದ್ದಾರೆ. ಯತ್ನಾಳ್ ಅವರ ಬಗ್ಗೆ ಅವರು ಸಮುದಾಯ ಬಾಂಧವರು ಎನ್ನುವ ಕಾರಣದಿಂದ ಅವರ ಹುಚ್ಚಾಟಗಳನ್ನ ಇಲ್ಲಿಯವರೆಗೆ ಸಹಿಸಿಕೊಂಡಿದ್ವಿ. ಈ ರೀತಿಯ ಹುಚ್ಚಾಟಗಳನ್ನ ಕೊನೆ ಮಾಡ್ತಾರೆ ಅಂತ ನಾವು ಭಾವಿಸಿದ್ವಿ, ಇಲ್ದಿದ್ರೆ ಸಮಾಜವೇ ಇದಕ್ಕೆ ಕಡಿವಾಣ ಹಾಕಬೇಕಾಗ್ತದೆ, ಹೀಗಂತ ಎಚ್ಚರಿಸಲಾಗಿದೆ. ಏನು ಯತ್ನಾಳ್ ಅವರ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡಲಾಗಿದ್ದು, ಅವರ ಹೇಳಿಕೆಗಳು ಹಾಗೂ ಅವರು ನಡೆದುಕೊಳ್ಳೋದನ್ನ ನೋಡಿದ್ರೆ ಅವರು ವೀರಶೈವ ಲಿಂಗಾಯತರು ಹೌದೇ ಎನ್ನುವ ಅನುಮಾನ ಬರ್ತಾ ಇದೆ. ವೀರಶೈವ ಲಿಂಗಾಯತರಾದವರಿಗೆ ಇರಬೇಕಾದ ಆಚಾರ ಹಾಗೂ ಸಂಸ್ಕಾರ ಅವರಲ್ಲಿ ಕಾಣಿಸದೇ ಇರೋದು ದುರದೃಷ್ಟಕರವೇ ಸರಿ. ಇನ್ನು ಅಗ್ಗದ ಪ್ರಚಾರಕ್ಕಾಗಿ, ರಾಜಕೀಯದ ತೆವಲಿಗಾಗಿ ಈ ರೀತಿಯ ಕೀಳು ಮಟ್ಟದ ಹೇಳಿಕೆಗಳನ್ನ ಕೊಡೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ನೀವು ಬೇರೆಯವರ ಬಗ್ಗೆ ಟೀಕೆ ಮಾಡ್ತಾ ಇದ್ದೀರಿ, ಹಾಗಾದ್ರೆ ಈ ಸಮುದಾಯಕ್ಕೆ ನೀವು ನೀಡಿರುವಂತಹ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಲಾಗಿದೆ. ಇನ್ನು ವೀರಶೈವ ಲಿಂಗಾಯತ ಸಮುದಾಯವನ್ನ ಒಡಿಲಿಕ್ಕೆ ಮುಂದಾದ್ರೆ ನಾವು ಸಹಿಸೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಡಲಾಗಿದೆ.